ಸ್ನೇಹಿತರೆ, ನೀವು ನೋಡ್ತಾ ಇರೋಂಥ ಈ ಜಾಗ ಯಾವ್ದು ಗೊತ್ತಾ? ಸ್ವರ್ಗ ರೀ. ಸ್ವರ್ಗ, ಸ್ವರ್ಗ ಅಂತಾನೆ ಹೇಳ್ಬೋದು. ಇದು ಮುಳ್ಳಯ್ಯನಗಿರಿ ಹೋಗುವಾಗ ನಮ್ಗೆ ಸಿಗುವಂತ ಫಸ್ಟ್ ಸೀತಾಳ ಏನಗಿರಿ ಬೆಟ್ಟ. ಈ ಬೆಟ್ಟದ ತುದೀಲಿ ನಿಂತ್ಕೊಂಡು ನಾನ್ ನಿಮ್ಗೆ ಮುಳ್ಳಯ್ಯನಗಿರಿ ಬ್ಯಾಕ್ ಸೈಡ್ ಏನ್ ಕಾಣಿಸ್ತಾ ಇದೆ ಅದ್ರ ಸುತ್ತಮುತ್ತಲಿನ ಪರಿಸರನ ತೋರಿಸ್ತಾ ಇದ್ದೀನಿ. ಹಾಯ್ ಸ್ನೇಹಿತರೆ, ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ನಾನ್ ನಿಮ್ಮ ಪ್ರೀತಿಯ ಪ್ರವೀಣ್ ಮಾತಾಡ್ತಾ ಇದ್ದು. ಸ್ನೇಹಿತರೆ, ನಾನು ನಮ್ಮ ಮನೆ ದೇವರಾದ ಶ್ರೀ ಗುರು ನಿರ್ವಾಣ ಸ್ವಾಮಿ ಮಠಕ್ಕೆ ಹೋಗಿ ಅಲ್ಲಿ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು, ಮಳೆ ಬೇರೆ ತುಂಬಾ ಬಂತು. ಹಾಗೆ ಹೇಗಿದ್ರು ತುಂಬಾ ಹತ್ರ ಬಂದ್ಬಿಟ್ಟಿದೀವಿ. ಇನ್ನೇನು ಮುಳ್ಳಯ್ಯನಗಿರಿ ಹಿಲ್ಸ್ನ ಕೂಡ ನಿಮ್ಗೆ ತೋರ್ಸೋಣ ಅಂತ ಹೇಳ್ಬಿಟ್ಟು ಹೊರಟೆ. ಹೊರಟ ಮೇಲೆ ನಾನು ಈ ಪ್ರಕೃತಿ ನಡುವೆ ಒಂದು ಲೈನ್ಸ್ ನ ಹೇಳ್ಬೇಕು ಅಂತೇಳಿ ಇಷ್ಟ ಆಯ್ತು. ಇದು ಕೆಲವೊಬ್ಬರಿಗೆ ಇಷ್ಟ ಆಗ್ಬೋದು, ಕೆಲವೊಬ್ಬರಿಗೆ ಕಷ್ಟ ಆಗ್ಬೋದು. ಓಕೆ, ಪರವಾಗಿಲ್ಲ. ಆದ್ರೂ ಕೂಡ ಒಂದು ಸಣ್ಣ ಲೈನ್ ನ ಹೇಳ್ತೀನಿ. ಇಷ್ಟ ಆದ್ರೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತೀನಿ. ಸ್ನೇಹಿತರೆ, ನಾವು ಈ ಹೋಗ್ತಾ ಇರೋಂಥ ದಾರಿ ನಮ್ಮ ಜೀವನ ಅಂತ ಅನ್ಕೊಳ್ಳಿ. ಹಾಗೆ ನಾವು ಏರ್ಬೇಕಾಗಿರೋಂಥ ಬೆಟ್ಟ ನಮ್ಮ ಗುರಿ ಅಂತ ಅನ್ಕೊಳ್ಳಿ. ಈ ಹೋಗೋ ದಾರಿನಲ್ಲಿ ಎಷ್ಟೋ ತಿರುವುಗಳು, ಕಷ್ಟಗಳು, ನೋವುಗಳು, ಬೇಜಾರುಗಳು, ಪ್ರೀತಿ, ಸ್ನೇಹ, ಸಂಬಂಧ ಪ್ರತಿ ಒಂದನ್ನು ಕೂಡ ಬರುತ್ತೆ. ಆದ್ರೆ ಅದರಲ್ಲಿ ತುಂಬಾ ಇಂಪಾರ್ಟೆಂಟು ಪ್ರೀತಿ, ಸಂಬಂಧ, ಗುರಿ ಎಲ್ಲವೂ ಆಗಿರುತ್ತೆ. ಎಲ್ಲನೂ ನಿಭಾಯಿಸ್ಕೊಂಡು ಹೋಗ್ಬೇಕು. ಸ್ನೇಹಿತರೆ, ನೋಡಿ, ನಾವು ಈ ದಾರಿನ ತಿರುವು ಅಂತೇಳಿ ಅನ್ಕೊಂಡು ಹೋಗ್ತಾ ಇದೀವಲ್ಲ, ಈ ದಾರಿಯಲ್ಲಿ ಎಷ್ಟು ಗಾಡಿಗಳು ಬರುತ್ತೆ. ಆ ಗಾಡಿಗಳು ಹೇಗೆ ಸೈಡಲ್ಲಿ ಹೋಗುತ್ತೆ, ನಾವು ಹೇಗೆ ಸ್ಟ್ರೈಟ್ ಹೋಗ್ತೀವಿ, ಅದನ್ನ ಸೈಡಲ್ಲಿ ಇಟ್ಬಿಟ್ಟು ಯಾವ ರೀತಿ ನಾವು ಪಾಸ್ ಮಾಡ್ಕೊಂಡು ಹೋಗ್ತೀವೋ, ಅದೇ ತರ ನಮ್ಮ ಜೀವನದಲ್ಲಿ ಎಷ್ಟೇ ನೋವು, ಕಷ್ಟಗಳು, ಬೇಜಾರು ಏನೇ ಬಂದ್ರೂ ಕೂಡ ನಮ್ಮ ಗುರಿ ಗಿರಿ ಕಡೆಗೆ ಇರಬೇಕು. ಅಂದ್ರೆ ನಾವಿವತ್ತು ಬೆಟ್ಟ ಏರಕ್ ಹೋಗ್ತಾ ಇದೀವಲ್ಲ, ಅದೇ ರೀತಿ ಇರಬೇಕು. ಇದನ್ನ ನಮ್ಮ ಪ್ರತಿಯೊಬ್ಬರ ಜೀವನದಲ್ಲೂ ಅಳವಡಿಸ್ಕೊಬೇಕು ಅಂತ ಹೇಳ್ಬಿಟ್ಟು ನಾನು ಈ ಒಂದು ಲೈನ್ನ ಹೇಳ್ತಾ ಇದ್ದೀನಿ. ಏನಾದ್ರೂ ಬೇಜಾರಾಗಿದ್ರೆ ಸಾರಿ. ಜೊತೆಗೆ ಖುಷಿಯಿಂದ ಈ ಪ್ರಕೃತಿನ ಸವಿಯೋಣ ಬನ್ನಿ. ಹೇಗಿರುತ್ತೆ ನೋಡೋಣ ಬನ್ನಿ. ನೀವು ಒಂದ್ಸಲ ಈ ಕಡೆ ಬಂದ್ರೆ ನೋಡ್ಕೊಂಡು ಬನ್ನಿ. ತುಂಬಾ ಅದ್ಭುತವಾದ, ಮನಸ್ಸಿಗೆ ಹಿತವಾದ ಈ ಪರಿಸರನ ನೋಡೋದ್ರಲ್ಲಿ, ಸವಿಯೋದ್ರಲ್ಲಿ ನಿಜವಾಗ್ಲೂ ಇರೋವಂಥ ಮಜಾ ಯಾವ್ದ್ರಲ್ಲೂ ಇಲ್ಲ. ತುಂಬಾ ಅದ್ಭುತವಾದ ಈ ಪರಿಸರನ ನಾವು ನೋಡ್ತಾ ಇದೀವಿ ಅಂದ್ರೆ ನಿಜವಾಗ್ಲೂನು ಗ್ರೇಟು. ನಾವು ಹುಟ್ಟಿರೋದನ್ನೇ ಒಂದು ಅದೃಷ್ಟ ಅನ್ಸುತ್ತೆ. ಸ್ನೇಹಿತರೆ, ಇಂಥ ಒಂದು ಅದ್ಭುತವಾದ ಪ್ರಕೃತಿನ ಸವಿಯೋದಕ್ಕೆ ತುಂಬಾ ಪುಣ್ಯ ಮಾಡಿರ್ಬೇಕು ನಾವು. ಆಕ್ಚುಲಿ ನಮ್ಮ ಸಕಲೇಶ್ಪುರ, ಚಿಕ್ಕಮಂಗ್ಳೂರು, ಕುದುರೆಮುಖ, ಟೀ ಎಸ್ಟೇಟು ಈ ಕಡೆ ಎಲ್ಲ ಯಾಕೆ ಜನ ಇಷ್ಟೊಂದು ಲವ್ ಇಟ್ಕೊಂಡಿದ್ದಾರೆ ಅಂದರೆ ಈ ನೇಚರ್ ಅಂಥದ್ದು. ಸ್ನೇಹಿತರೆ, ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ನೋಡಿ. ಸ್ನೇಹಿತರೆ, ನೀವು ನೋಡ್ತಾರ ಅಂತ ಈ ಜಾಗ ಸೀತಾಳಯ್ಯನಗಿರಿ ಅಂತ ಹೇಳ್ತಾರೆ. ಇಲ್ಲಿ ಒಂದು ತುಂಬಾ ಅದ್ಭುತವಾದ ಒಂದು ವಾಡಿಕೆ ಏನ್ ಗೊತ್ತಾ, ಇಲ್ಲಿ ಒಂದು ಕಲ್ಯಾಣಿ ಇರುತ್ತೆ. ಆ ಕಲ್ಯಾಣಿನಲ್ಲಿ ತಣ್ಣೀರ ಸ್ನಾನ ಯಾರು ಮಾಡ್ತಾರೆ ತುಂಬಾ ಒಳ್ಳೇದಾಗುತ್ತೆ ಅನ್ನೋದು ಒಂದು ವಾಡಿಕೆ. ಆಲ್ರೆಡಿ ಎಲ್ರು ಬಂದು ಕಾರ್ನ ಕ್ಯೂನಲ್ಲಿ ಹಾಕೊಂಡು ರೆಡಿ ಆಗ್ತಾ ಇದ್ದಾರೆ. ಎಲ್ಲ ಒಂದು ಟ್ರೆಕ್ಕಿಂಗ್ ಹೋಗೋದಕ್ಕೆ. ಸ್ನೇಹಿತರೆ, ಯಾರಿಗೆ ಒಂದು ಒಳ್ಳೆ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅನ್ಸುತ್ತೋ ಅವರು ಖಂಡಿತವಾಗ್ಲೂ ಈ ಪ್ಲೇಸ್ಗೆ ಬನ್ನಿ. ಸಖತ್ತಾಗಿರುತ್ತೆ, ತುಂಬಾ ಎಂಜಾಯ್ ಮಾಡ್ತೀರಾ. ಆಲ್ರೆಡಿ ತುಂಬಾ ಜನ ನಡಿಯಕ್ ಆಗದೆ ಇರೋದಕ್ಕೆ ಗಾಡಿ ಮಾಡ್ಕೊಂಡು ಹೋಗ್ತಿದ್ದಾರೆ. ನಾವು ನೋಡೋಣ, ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಡ್ಕೊಂಡೆ ಹೋಗ್ತಾ ಇದೀವಿ. ಬನ್ನಿ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ನೋಡಿ ಸ್ನೇಹಿತರೆ, ಎಷ್ಟು ಸೂಪರ್ ಆಗಿದೆ. ದ ಬ್ಯೂಟಿಫುಲ್ ನೇಚರ್. ಆಲ್ರೆಡಿ ಟೈಮ್ ಆಗಿದೆ ಅಂತ ಹೇಳಿ ಆಲ್ರೆಡಿ ನೋಡ್ಕೊಂಡು ಇಳ್ಕೊಂಡು ಹೋಗ್ತಾ ಇದ್ದಾರೆ. ಸುಮಾರು
5 ಗಂಟೆ 10 ನಿಮಿಷ ಆಗಿದೆ ಸ್ನೇಹಿತರೆ. ಈ ಸೀತಾಳಯ್ಯನಗಿರಿ ಹಿಲ್ಸ್ನ ನೇಚರ್ ಎಷ್ಟು ಅದ್ಭುತವಾಗಿದೆ ನೋಡಿ. ನಾನಂತೂ ಇವತ್ತು ಈ ನೇಚರ್ನ ತುಂಬ ಅದ್ಭುತವಾಗಿ ಸೌದಿದ್ದೀನಿ. ನೀವು ಕೂಡ ನೆಕ್ಸ್ಟು ಏನಾದರೂ ಈ ಕಡೆ ಬಂದರೆ ಖಂಡಿತವಾಗ್ಲೂ ಈ ಪ್ಲೇಸ್ನ ಮಿಸ್ ಮಾಡ್ಕೊಂಬೇಡಿ, ತುಂಬ ಅದ್ಭುತವಾಗಿದೆ. ಸ್ವರ್ಗ ಎಲ್ಲೆಲ್ಲೂ ಇಲ್ಲ ಸ್ನೇಹಿತರೆ, ನಮ್ಮ ಅಕ್ಕಪಕ್ಕದಲ್ಲೇ ಇರುತ್ತೆ. ಬಟ್ಟು ನಾವು ಅಲ್ಲಿಗೆ ಹೋಗೋದಕ್ಕೆ ಟೈಮ್ ಮಾಡ್ಕೊಬೇಕು. ಅದಕ್ಕಿಂತ ಹೆಚ್ಚಾಗಿ ಮನಸ್ಸಲ್ಲಿ ನೆಮ್ಮದಿ ಇರಬೇಕು. ಈ ಜೀವನದ ಕಷ್ಟ ನೋವುಗಳ ನಡುವೆ ನಾವು ಅಲ್ಲಿಗೆ ಹೋಗಬೇಕು ಅಂದರೆ ನಾವು ಕೂಡ ಚೆನ್ನಾಗಿರಬೇಕು. ನೀವು ಕೂಡ ಒಂದಿನ ಫ್ರೀ ಮಾಡಿಕೊಂಡು ಈ ಪ್ಲೇಸ್ಗೆ ಬನ್ನಿ, ಹಾಗೆ ಒಂದು ಸಣ್ಣ ಸ್ವರ್ಗನ ನೋಡ್ಕೊಂಬನ್ನಿ. ಸ್ನೇಹಿತರೆ, ನೀವು ನೋಡ್ತಾ ಇರೋಂಥದ್ದು ಇವಾಗ ಸೀತಾಳಯ್ಯನಗಿರಿ ಮುಂಭಾಗ. ಆ್ಯಕ್ಚುಲಿ ಇವಾಗಲೂ ನನಗೆ ನೆನಪಿದೆ, ತುಂಬ ಚಿಕ್ಕ ವಯಸ್ಸು, ಆಲ್ಮೋಸ್ಟ್ ಒಂದು 5th 7th ಅನಿಸುತ್ತೆ ನಾನು. ಆ ಏಜಲ್ಲಿ ಬಂದಾಗ ಈ ದೇವಸ್ಥಾನ ಇಷ್ಟೊಂದು ಇಂಪ್ರೂವ್ಮೆಂಟ್ ಇರಲಿಲ್ಲ. ಸ್ವಲ್ಪ ಮಟ್ಟಿಗೆ ಚಿಕ್ಕ ದೇವಸ್ಥಾನ ಥರ ಇತ್ತು. ಇವಾಗ ತುಂಬ ಅದ್ಭುತವಾಗಿ ಎಲ್ಲ ಕಡೆ ನೀಟ್ನೆಸ್ಸಿಂದ ಕೂಡಿದೆ, ತುಂಬ ಚೆನ್ನಾಗಿದೆ ನೋಡಿ. ಮತ್ತೆ ಸ್ನೇಹಿತರೆ, ಈ ಕಡೆ ಏನು ನೋಡ್ತಾ ಇದ್ದೀರಾ ನೇಚರು, ಅದು ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಮೇಲ್ಗಡೆ ನಿಮಗೆ ತೋರಿಸಿದ್ನಲ್ವ ಬೆಟ್ಟದ ಮೇಲ್ಗಡೆ, ಅದು ಇಲ್ಲಿ ಹೇಗೆ ಕಾಣಿಸುತ್ತೆ ನೋಡಿ, ತುಂಬ ಚೆನ್ನಾಗಿದೆ. ಈ ಥರ ಒಂದು ಪೀಸ್ಫುಲ್ ನೇಚರ್ನ ನೀವು ಮಿಸ್ ಮಾಡ್ದಲೇ ನೋಡಬೇಕು. ಚೆನ್ನಾಗಿದೆ ಅಲ್ಲ? ತುಂಬ 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 ಅದ್ಭುತವಾಗಿದೆ. ಇದು ದೇವಸ್ಥಾನ ಹಿಂಬದಿ. ನಾನು ಹಿಂದೆ ನಿಂತು ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ಇವತ್ತು ತುಂಬ ಆಸೆ ಇತ್ತು ಸ್ನೇಹಿತರೆ, ನಮ್ಮ ಮನೆ ದೇವ್ರನ್ನ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿಗೆ ಬಂದ್ವಿ. ಇಲ್ಲಿಗೆ ಬಂದಾದ ತಕ್ಷಣ ಮುಳ್ಳಯ್ಯನಗಿರಿ ಫಸ್ಟು ನಾನು ತೋರಿಸ್ಬೇಕು ನಿಮಗೆ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡ್ಕೊಂಡು ಬಂದಿದ್ದೆ. ಆ್ಯಕ್ಚುಲಿ ಟೈಮು ಅಭಾವ ಇರೋದ್ರಿಂದ ಮಳೆ ಬಂತು, ಹಾಗೆ ಟೈಮ್ ತುಂಬ ಆಗಿದೆ. ಅಲ್ಲಿಗೆ ಹೋದರೆ ವಿಡಿಯೋಸ್ ಮಾಡೋದಕ್ಕೆ ಟೈಮ್ ಸಿಗಲ್ಲ. ಅದಕ್ಕೋಸ್ಕರ ಈಗ ನಾನು ಸೀತಾಳಯ್ಯನಗಿರಿ ದೇವಸ್ಥಾನದ ಮಾತ್ರ ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಆ್ಯಕ್ಚುಲಿ ಇವಾಗ ಒಳಗಡೆ ವಿಡಿಯೋ ಮಾಡೋದಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಅಲ್ಲಿ ಜನ ಜಾಸ್ತಿ ಇದ್ದಾರೆ, ಜೊತೆಗೆ ಕ್ಯಾಮ್ರಾ ಕೂಡ ಅಲೋ ಇಲ್ಲ ಅಂತ ಹೇಳಿದರು. ಹಾಗಾಗಿ ನಾನು ಹೊರಗಡೆ ನಿಮಗೆ ತೋರಿಸ್ತಾ ಇದ್ದೀನಿ. ನನಗೂ ಕೂಡ ತುಂಬ ಬೈಕ್ ರೈಡ್ ಅಂದರೆ ತುಂಬ ಇಷ್ಟ ಸ್ನೇಹಿತರೆ. ಇಲ್ಲಿ ನೋಡಿ, ಯಾರೋ 3 ಜನ ಸ್ನೇಹಿತರು ಒಟ್ಟಿಗೆ ಒಂದೇ ಕಂಪ್ನಿ ಬೈಕು 390cc ಗಾಡಿ ತುಂಬ ಅದ್ಭುತವಾಗಿ ರೈಡ್ ಮಾಡಿಕೊಂಡು ಮೇಲ್ಗಡೆ ಗಿರಿಗೆ ತಂದು ನಿಲ್ಲಿಸಿದ್ದಾರೆ ನೋಡಿ. ತುಂಬ ನನಗೆ ಖುಷಿ ಆಯಿತು. ಜೊತೆಗೆ ನಾವು ಬಿಡಿ, ನಮ್ಮ ಕೈಲಿ ಆಗಲ್ಲ ಇದೆಲ್ಲ ರೈಡ್ ಮಾಡೋದಕ್ಕೆ, ನಾವು ಅಷ್ಟೊಂದು ಹೈಟ್ ಇಲ್ಲ. ಸೇಮ್ ಕಂಪ್ನಿ ಗಾಡಿ ಓಡಿಸ್ಬೇಕು ಅಂದರೆ ತುಂಬ ಕಷ್ಟ ಇದೆ. ಓಕೆ, ನಾವು ಬೈಕಲ್ಲಿ ಬರಲಿಲ್ಲ ಅಂದ್ರೂ ಬೇರೆ ಯಾವ್ದಾರ ರೀತಿ ಬಂದು ನಿಮಗೋಸ್ಕರ ಒಂದು ಒಳ್ಳೊಳ್ಳೆ ವೀಡಿಯೋಗಳನ್ನ ಮಾಡ್ತಾ ನಿಮ್ಮ ಜೊತೆ ಎಂಜಾಯ್ ಮಾಡ್ತಾ ಪರಿಸರನ ಸವಿತಾ ಒಂದೊಳ್ಳೆ ಲೈಫ್ ಲೀಡ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನನ್ನೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರೋಂಥ ನನ್ನೆಲ್ಲ ಪ್ರೀತಿ ಸ್ನೇಹಿತರಿಗೂ ಲವ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಟೇಕ್ ಕೇರ್. ಲವ್ ಯು, ಲವ್ ಯು, ಲವ್ ಯು, ಲವ್ ಯು ಸೋ ಮಚ್. ಬಾಯ್ ಬಾಯ್, ಟೇಕ್ ಕೇರ್.